ಕೂಸು ಅಂತ ಮೊದಲು ಬರುತ್ತೆ ತಾಯಿ ಗರ್ಭದಿಂದ, ಅದ್ರ ಹಿಂದೆನೇ ಮಾಂಸ ಅಂತ ಒಂದು ಬರುತ್ತೆ. ಅವೆರಡೂ ಒಂದೇ ಕಡೆ ಇತ್ತು, ಒಂದು ಮುಂದೋಗಿ ಕೂಡುತ್ತೆ, ಮತ್ತೊಂದು ದಾರಿ ನೋಡ್ತಾ ಇರುತ್ತೆ. ಹಾಗೆ ಈ ಧರ್ಮಕ್ಕೂ ಸಹಿತ ಧರ್ಮ ಮತ್ತು ಧರ್ಮ ಕಂಟಕರು ಇವು ಹಿಂದೆ ಮುಂದೆನೇ ಇರ್ತಾರೆ. ಧರ್ಮವನ್ನು ರಕ್ಷಿಸೋದು ಅಂದಾಗ ಧರ್ಮಕ್ಕೆ ತಾವು ಈಗ ಹೇಳಿದಂತೆ ಕಂಟಕಗಳು ಯಾವ್ಯಾವು ಅಂತ ಅದು ನಾವು ಒಂದು ಸ್ವಲ್ಪ ವಿಚಾರ ಮಾಡಿದೀವಿ ಅಂದರೆ ಇದನ್ನು ರಕ್ಷಣೆ ಹೇಗೆ ಮಾಡಬೇಕು, ಯಾರು ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಾಗಿಬಿಡುತ್ತೆ. ಒಂದು, ನಮ್ಮ ಧರ್ಮವನ್ನು, ಸನಾತನ ಧರ್ಮವನ್ನು, ಧರ್ಮಕ್ಕೆ ತಾತ್ವಿಕ ಅರ್ಥಗಳು ಉಂಟು, ನೈತಿಕ ಅರ್ಥಗಳು ಉಂಟು, ಭೌತಿಕ ಅರ್ಥಗಳು ಉಂಟು. ನಾವು ಆಚಾರ ಪರಮೋ ಧರ್ಮ ಅಂತ ಆಗಿರ್ಬೋದು, ಅಥವಾ ಧರ್ಮ ಅಂದರೆ ಕರ್ತವ್ಯ ಅಂತಲೂ ಅರ್ಥ ಆಗುತ್ತೆ, ಧರ್ಮ ಅಂದರೆ ಆಚರಣೆ ಅಂತ ಆಗುತ್ತೆ, ಧರ್ಮ ಅಂದರೆ ಸ್ವಭಾವ ಅಂತ ಅರ್ಥ ಆಗುತ್ತೆ. ಧರ್ಮ ಅಂದರೆ ಸಮಷ್ಟಿಯ ಕಲ್ಯಾಣಕ್ಕಾಗಿ ಮಾಡಿದಂಥ ನೀತಿ ನಿಯಮಗಳು ಅಂತೇನಿವೆ ಅವುಗಳ ರಕ್ಷಣೆ ಧರ್ಮದ ರಕ್ಷಣೆ ಅಂತ ಹೀಗೂ ಆಗುತ್ತೆ. ಅವುಗಳಿಗಾಗಿ ಇದನ್ನು ಮಾಡೋದಕ್ಕಾಗಿ ನಮ್ಮ ಹಿರಿಯರು ಋಷಿಮುನಿಗಳು ಕೆಲವೊಂದು ರೀತಿ ರಿವಾಜುಗಳನ್ನು, ನೀತಿ ನಿಯಮಗಳನ್ನು ತಯಾರು ಮಾಡಿದರು.